ಚಕ್ರತೀರ್ಥ ಅಂತ ತಿರುಮಲದಲ್ಲಿರುವಂತಹ ಒಂದು ತೀರ್ಥ, ಅದರ ಮಹಿಮೆಯನ್ನು ತಿಳಿಸ್ತಾರೆ. ಒಂದೊಮ್ಮೆ ಸುಂದರ ಅನ್ನುವ ಒಬ್ಬ ಗಂಧರ್ವ ತನ್ನ ಅನೇಕ ಪತ್ನಿಯರ ಜೊತೆಗೆ ಕಾವೇರಿ ನದಿಯಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಅಲ್ಲಿ ವಸಿಷ್ಠರು ಶ್ರೀರಂಗನಾಥನ ಸೇವೆಯನ್ನು ಮಾಡ್ತಾ ರಂಗನಾಥನ ದರ್ಶನವನ್ನು ಪಡೆದು ತಮ್ಮ ಅನುಷ್ಠಾನವನ್ನು ಮಾಡುವುದಕ್ಕೆ ಅಂತ ಮಧ್ಯಾಹ್ನ ಕಾಲದಲ್ಲಿ ಕಾವೇರಿ ನದಿಗೆ ಬಂದಿದ್ದಾರೆ. ಇವನು ವಿವಸ್ತ್ರನಾಗಿ ಸ್ನಾನವನ್ನು ಮಾಡ್ತಾ ಇದ್ದಾನೆ. ಉಳಿದವರೆಲ್ಲ ಜೊತೆಗಿದ್ದಂಥವರು ವಸ್ತ್ರವನ್ನು ಧಾರಣೆ ಮಾಡಿ ವಿನೀತರಾಗಿ ನಮಸ್ಕಾರ ಮಾಡಿ ದೂರ ಸರಿದಿದ್ದಾರೆ. ವಸಿಷ್ಠರು ಬಂದರು ಅಂತ ಗೌರವದಿಂದ. ಇವನೊಬ್ಬನು ಮಾತ್ರ ಹಾಗೇ ವಿವಸ್ತ್ರನಾಗಿದ್ದಾಗ ನೀನು ರಾಕ್ಷಸನಾಗು ಅಂತ ಶಾಪ ಕೊಟ್ಟಿದ್ದಾರೆ. ಅವನು ಭಾರೀ ರಾಕ್ಷಸನಾಗಿದ್ದಾನೆ. ಅವನು ಬರೀ ರಾಕ್ಷಸನಾಗೋದಷ್ಟೇ ಅಲ್ಲ, ರಾಕ್ಷಸನಾಗಿ ಸಜ್ಜನರಿಗೆ ಅನೇಕ ಪೀಡೆಯನ್ನು ಕೊಡ್ತಾ ಇದ್ದಾನೆ. ಪದ್ಮನಾಭ ಅಂತ ಒಬ್ಬ ಶ್ರೇಷ್ಠ ಭಗವದ್ಭಕ್ತ ಪರಮಾತ್ಮನನ್ನು ಕುರಿತು ಭಕ್ತಿಯಿಂದ ತಪಸ್ಸು ಮಾಡ್ತಾ ಇದ್ದಾನೆ ವೆಂಕಟಾಚಲದಲ್ಲಿ. ಅವನನ್ನು ತಿನ್ನುವುದಕ್ಕೆ ಬಂದಿದ್ದಾನೆ ಈ ರಾಕ್ಷಸ. ತಾನೊಬ್ಬ ಗಂಧರ್ವ, ಆದರೆ ಋಷಿಗಳ ಶಾಪದಿಂದ ರಾಕ್ಷಸನಾದದ್ದಕ್ಕೆ ಇವನನ್ನು ತಿನ್ನುವುದಕ್ಕೆ ಬಂದಿದ್ದಾನೆ. ಆ ಪದ್ಮನಾಭ ವಿಶೇಷವಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ತನ್ನ ಸುದರ್ಶನ ಚಕ್ರವನ್ನೇ ರಕ್ಷಣೆ ಮಾಡುವುದಕ್ಕೆ ಕಳಿಸ್ತಾನೆ. ಆ ಗಂಧರ್ವನನ್ನು ಅರ್ಥಾತ್ ಆ ರಾಕ್ಷಸ ಶರೀರವನ್ನು ನಾಶ ಮಾಡಿ ಆ ಗಂಧರ್ವನನ್ನು ಉದ್ಧಾರ ಮಾಡಿದೆ. ಜೊತೆಗೆ ಈ ಪದ್ಮನಾಭ ಎಂಬ ಮುನಿಯನ್ನು ರಕ್ಷಣೆ ಮಾಡಿದೆ ಆ ಸುದರ್ಶನ ಚಕ್ರ. ಆ ಚಕ್ರ ಇವನಿಗೆ ವಿಶೇಷವಾಗಿ ವರ ಕೊಟ್ಟು, ಇನ್ನು ಮೇಲೆ ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಭಗವಂತನ ಆಜ್ಞೆಯಂತೆ ಇದೇ ತೀರ್ಥದಲ್ಲಿ ಸನ್ನಿಹಿತನಾಗಿರ್ತೇನೆ ಅಂತ ಯಾವ ತೀರ್ಥದಲ್ಲಿ ಅವನು ತಪಸ್ಸು ಮಾಡ್ತಾ ಇದ್ದ ಅಲ್ಲಿ ಆ ಚಕ್ರ ಲೀನವಾಗಿದೆ. ಚಕ್ರತೀರ್ಥ ಅಂತ ಹೆಸರು. ಇವತ್ತಿಗೂ ವೆಂಕಟಾಚಲದಲ್ಲಿ ನೋಡುವುದಕ್ಕೆ ಸಿಗತ್ತೆ. ಒಂದು ಉದ್ಯಾನವನದಲ್ಲಿ ಇದೆ. ಆ ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿದರೆ ಈ ತರಹದ ಎಲ್ಲ ರಾಕ್ಷಸ ಬಾಧೆಗಳು ದೂರ ಆಗ್ತವೆ. ಭೂತಪ್ರೇತ ಪಿಶಾಚಾದಿಗಳ ಬಾಧೆಯೂ ದೂರವಾಗ್ತದೆ. ಅಂತಹ ಶ್ರೇಷ್ಠವಾದ ತೀರ್ಥ ಆ ಚಕ್ರತೀರ್ಥ. ಈ ಕಥೆಯಿಂದ ತಿಳಿಯಬೇಕಾದದ್ದು, ಸ್ನಾನ ಮಾಡುವಾಗಲೂ ಅತ್ಯಂತ ಶ್ರದ್ಧೆಯಿಂದ ಇದು ದೇವರ ಅಭಿಷೇಕ ಅನ್ನುವ ದೃಷ್ಟಿಯಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸವಸ್ತ್ರರಾಗಿ ಸ್ನಾನ ಮಾಡಬೇಕು, ವಿವಸ್ತ್ರರಾಗಿ ಸ್ನಾನ ಮಾಡಬಾರದು ಅನ್ನುವ ಒಂದು ತತ್ವವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ.